ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಅಪ್ಡೇಟ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ. ಸೊ ಫೈನಲಿ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸೇರ್ಕೊಂಡು ಟಕ ಅಂತ ಹೊಡೆದ್ಬಿಡಿ ಆಯಿತಾ. ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಬಗ್ಗೆ 2 ಅಪ್ಡೇಟ್ ಬಂದಿದೆ. ಒಂದು ಟಿಕ್ ಟಾಕ್ ಗ್ಲೋಬಲ್ ಅಪ್ಡೇಟ್, ಇನ್ನೊಂದು ಟಿಕ್ ಟಾಕ್ ಇಂಡಿಯಾ ಅಪ್ಡೇಟ್. ಸೊ 2 ಅಪ್ಡೇಟ್ ಬಗ್ಗೆಯೂ ಕೂಡ ನಾನು ನಿಮಗೆ ನೀಟಾಗಿ 4 ನಿಮಿಷದಲ್ಲಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. 3 ನಿಮಿಷ 4 ನಿಮಿಷ ಆಗುತ್ತೆ ತಿಳಿಸ್ಕೊಟ್ಬಿಡ್ತೀನಿ. ನಿಮ್ಗೆ ಫುಲ್ಲು ನೀಟಾಗಿ ಓದಬೇಕು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ನಿಮಗೆ ಪ್ರೂಫ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಕನ್ನಡದಲ್ಲಿ ಒಂದು ಸ್ವಲ್ಪ ಇದೆ, ಇಂಗ್ಲೀಷಲ್ಲಿ ಜಾಸ್ತಿ ಇದೆ. 2-3 ಪೇಜ್ ಇದೆ, ಓದರಂತೆ ಆಯಿತಾ. ಸೊ ಇವಾಗ ಫಸ್ಟ್ ನಾನು ಟಿಕ್ ಟಾಕ್ ಗ್ಲೋಬಲ್ ಅಪ್ಡೇಟ್ ಬಗ್ಗೆ ನಾನು ಫಸ್ಟ್ ಮಾತಾಡ್ಬಿಡ್ತೀನಿ. ಟಿಕ್ ಟಾಕ್ ಗ್ಲೋಬಲ್ ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ಸೊ ನವೆಂಬರ್ 12ನೇ ತಾರೀಕೊಳಗೆ ಟಿಕ್ ಟಾಕ್ ಅವರು USA ಬರಬೇಕಿತ್ತು. ಸೊ ಆದರೆ ಅದಾಗಲಿಲ್ಲ. ಸೊ ಆದ್ದರಿಂದ ಟಿಕ್ ಟಾಕ್ ಅವರು ಈಗ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ, ನಮಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ. ಸೊ ಅದಕ್ಕೆ ಆ ಕಡೆಯಿಂದ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಏನಂತಂದರೆ ಅವರು ಕೂಡ US ಅವರು ಒಪ್ಕೊಂಡಿದ್ದ ಜಡ್ಜಸ್ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಎಷ್ಟು ತಿಂಗಳು ಅಂತ ಅವ್ರು ಹೇಳಿಲ್ಲ, ಬಟ್ ಟೈಮ್ ಕೊಟ್ಟಿದ್ದಾರೆ. ಸೊ ಅದರಿಂದ ಟಿಕ್ ಟಾಕ್ ಅವರು ಕೂಡ ಖುಷಿಯಾಗಿದ್ದಾರೆ. ಅವ್ರು ವಾಪಸ್ ಬರೋದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊತವ್ರೆ. ಸೊ ಇದು ಟಿಕ್ ಟಾಕ್ ಗ್ಲೋಬಲ್ ಅಪ್ಡೇಟ್. ಇನ್ನು ಟಿಕ್ ಟಾಕ್ ಇಂಡಿಯಾ ಅಪ್ಡೇಟ್. ಟಿಕ್ ಟಾಕ್ ಇಂಡಿಯಾ ಅಪ್ಡೇಟ್ ಬಂದು, ಸೊ ನಿಮ್ಗೆ ಗೊತ್ತಿರೋದಾಗೆ ಟಿಕ್ ಟಾಕ್ ಇಂಡಿಯಾದಲ್ಲಿ ಟಿಕ್ ಟಾಕ್ ಇಂಡಿಯಾ ಹೆಡ್ ಬಂದು ನಮ್ಮ ನಿಖಿಲ್ ಗಾಂಧಿ ಅವರು. ಸೊ ನಿಖಿಲ್ ಗಾಂಧಿ ಅವರು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಎಲ್ಲನೂ ಕೂಡ ತುಂಬ ತಿಂಗಳುಗಳಿಂದ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇವಾಗ 2,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳಿಗೆ ಇವಾಗ ಮೇಲ್ನ ಮಾಡಿದ್ದಾರೆ. ಏನಂತಂದರೆ ನಾವು ಟಿಕ್ ಟಾಕ್ ವಾಪಸ್ ತರಲೇಬೇಕು. ಸೊ ಒಂದು ಸಲ ನಾವು ತಂದರೆ ಮತ್ತೆ ಬ್ಯಾನ್ ಆಗಲೇಬಾರ್ದು, ಆ ರೇಂಜಿಗೆ ತರಬೇಕು ಅನ್ನೋ ಒಂದು ಮಾತುಕತೆನ ಮೇಲ್ ಮುಖಾಂತರ ಅವರ ಒಂದು ಎಂಪ್ಲಾಯೀಸ್ಗಳಿಗೆ ತಿಳಿಸಿರುವಂಥದ್ದು. ಸೊ ನಿಮ್ಗೆ ನೆನಪಿರಲಿ 2,000 ಅಂತ ಹೇಳಿದೆ. ಅದರಲ್ಲಿ 2,000ರಲ್ಲಿ 68% ಟಿಕ್ ಟಾಕ್ ಸೇರಿದವ್ರೆ. ಇನ್ನು 32% ಇನ್ನು ಹಲೋ ಆ್ಯಪು ಅದು ಇದು ಆ್ಯಪ್ಗಳಿಗೆ ಸೇರಿದವರು. ಸೊ ಇದನ್ನು ಮೇಲ್ನ ಮಾಡಿರುವಂಥದ್ದು ನಿಖಿಲ್ ಗಾಂಧಿ ಅವರು. ಜೊತೆಗೆ ಒಂದು ಲೆಟ್ರೂ ಕೂಡ ಬರೆದಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಅದೇ ಹೇಳಿದ್ನಲ್ಲ, ಪ್ರೂಫ್ ನಾನು ನಿಮಗೆ ಕಳಿಸ್ತೀನಿ. ಎಲ್ಲ ನೀವು ನೀಟಾಗಿ ಓದಿ ಎಲ್ಲನೂ ಹೇಳಿದ್ದಾರೆ ಏನೇನು ಮಾಡಿದ್ದೀವಿ ಅಂತ. ಸೊ ಒಟ್ಟಿನಲ್ಲಿ ಅವರು ಒಂದಂತೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಿಖಿಲ್ ಗಾಂಧಿ ಅವರು. ಏನಂತಂದರೆ ಟಿಕ್ ಟಾಕ್ ಇಂಡಿಯಾಗೆ ವಾಪಸ್ ಬಂದರೆ ಮಾತ್ರ ಮತ್ತೆ ಬ್ಯಾನ್ ಆಗಲ್ಲ, ಆ ರೇಂಜ್ಗೆ ನಾವೆಲ್ಲ ಸೆಕ್ಯೂರಿಟಿ ಮಾಡ್ಕೊಂಡು ಬರ್ತೀವಿ ಅಂತ ಅವರು ಒಂದು ಹೇಳಿಕೆನ ಕೊಟ್ಟು ಸೊ ಅವರು ಒಂದು ಅಪ್ಡೇಟ್ನ ಮುಗಿಸಿದ್ದಾರೆ. ಸೊ ಇಷ್ಟು ಇವಾಗ ಟಿಕ್ ಟಾಕ್ ಬಗ್ಗೆ ಬಂದಿರುವಂಥ ಅಪ್ಡೇಟ್. ಒಂದು ಟಿಕ್ ಟಾಕ್ ಇಂಡಿಯಾ ಅಪ್ಡೇಟ್, ಟಿಕ್ ಟಾಕ್ ಗ್ಲೋಬಲಿ ಅಪ್ಡೇಟ್. ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ, ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.